ಫ್ರೆಂಡ್ಸ್, ಜಗತ್ತಿನ ಅತಿ ಎತ್ತರದ ನಾಯಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಜೀಬ್ರಾ ಹಾಗೂ ಆಸ್ಟ್ರಿಚ್ಗಳು ಯಾಕೆ ಹೆಚ್ಚಾಗಿ ಒಂದೆಡೆ ಕಂಡು ಬರುತ್ತವೆ? ಪ್ರಪಂಚದ ಸುಂದರ ಹಾಗೂ ಉದ್ದನೆಯ ಬಾಲದ ಕೋಳಿಯ ಬಗ್ಗೆ ನಿಮಗೆ ತಿಳಿದಿದೆಯಾ? ಹಾಗೂ ಬೆಕ್ಕುಗಳು ತಮ್ಮ ಮೀಸೆಗಳಿಂದ ಹೇಗೆ ರಕ್ಷಣೆ ಪಡೆದುಕೊಳ್ಳುತ್ತವೆ? ಇಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗಳು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿಯವರೆಗೆ ದಾಖಲಾಗಿರುವ ಅತಿ ಎತ್ತರದ ನಾಯಿ ಜ್ಯೂಸ್ ಎಂಬ ನಾಯಿ. ಇದು ಅಮೆರಿಕದ್ದಾಗಿದೆ. ಇದು ಗ್ರೇಟ್ ಡೇನ್ ತಳಿಯ ನಾಯಿ. 2011 ಅಕ್ಟೋಬರ್ 4ರಂದು ಜ್ಯೂಸ್ 4 ಫೀಟ್ ಎತ್ತರವನ್ನು ಹೊಂದಿತ್ತು. ಹಾಗೆ ಈ ನಾಯಿ 90 kgಯಷ್ಟು ತೂಕವಿತ್ತು. ಈ ನಾಯಿಯು ಎತ್ತರದ ಹೊರತಾಗಿಯೂ ಅದು ಬಹಳ ಶಾಂತ ಸ್ವಭಾವವನ್ನು ಹೊಂದಿತ್ತು. ಅದು ಯಾವುದೇ ಮನುಷ್ಯನ ಅಥವಾ ಪ್ರಾಣಿಗಳೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಿತ್ತು ಮತ್ತು ತುಂಬಾ ಸೌಮ್ಯವಾಗಿತ್ತು. ಆದರೆ ಈ ಶ್ವಾನವು 2014ರ ಸೆಪ್ಟೆಂಬರ್ನಲ್ಲಿ ಮರಣ ಹೊಂದುತ್ತದೆ. ಆದರೆ ಇದುವರೆಗೆ ಜೀವಿಸಿದ ಅತ್ಯಂತ ಎತ್ತರದ ನಾಯಿ ಎಂದು ಗಿನ್ನಿಸ್ ದಾಖಲೆಯಲ್ಲಿ ರೆಕಾರ್ಡ್ ಆಗಿದೆ. ಜೀಬ್ರಾಗಳು ಮತ್ತು ಆಸ್ಟ್ರಿಚ್ಗಳು ಯಾಕೆ ಹೆಚ್ಚಾಗಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ ಗೊತ್ತಾ? ಇವುಗಳು ಸಹಜೀವನದ ಸಂಬಂಧವನ್ನು ಪ್ರದರ್ಶಿಸುತ್ತವೆ. ಜೀಬ್ರಾಗಳಿಗೆ ದೃಷ್ಟಿಶಕ್ತಿ ಕಡಿಮೆ ಇರುತ್ತದೆ ಮತ್ತು ಆಸ್ಟ್ರಿಚ್ಗಳಿಗೆ ಶ್ರವಣ ಶಕ್ತಿ ಕಡಿಮೆ ಇರುತ್ತದೆ. ಅಲ್ಲಿ ಜೀಬ್ರಾಗಳ ಉತ್ತಮ ಶ್ರವಣ ಮತ್ತು ವಾಸನೆಯ ಪ್ರಜ್ಞೆಯು ಆಸ್ಟ್ರಿಚ್ಗಳ ಕಳಪೆ ಶ್ರವಣ ಶಕ್ತಿಯನ್ನು ಸರಿತೂಗಿಸುತ್ತದೆ. ಆದರೆ ಆಸ್ಟ್ರಿಚ್ನ ಅತ್ಯುತ್ತಮ ದೃಷ್ಟಿಯಿಂದಾಗಿ ಎರಡೂ ಪ್ರಾಣಿಗಳನ್ನು ಅಪಾಯಗಳಿಂದ ಎಚ್ಚರಿಸುತ್ತದೆ. ಇದರಿಂದಾಗಿ ಸಿಂಹಗಳಂತಹ ಪರಭಕ್ಷಗಳ ವಿರುದ್ಧ ಹೋರಾಡಲು ಇವುಗಳಿಗೆ ಸಹಾಯವಾಗುತ್ತದೆ. ವಿಭಿನ್ನ ಪ್ರಭೇದಗಳು ತಮ್ಮ ವಿಶಿಷ್ಟ ಸಂವೇದನಾ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ಬದುಕುತ್ತವೆ ಹಾಗೂ ಈ ಎರಡೂ ಪ್ರಾಣಿಗಳು ಸಂವಹನ ಮತ್ತು ಪರಸ್ಪರ ಅಪಾಯದ ವಿರುದ್ಧ ಹೋರಾಡುವ ಮೂಲಕ ಸಹ ಜೀವನ ಸಂಬಂಧವನ್ನು ರೂಪಿಸಿಕೊಳ್ಳುತ್ತವೆ. ಪ್ರಪಂಚದಲ್ಲಿಯೇ ಸುಂದರವಾದ ಮತ್ತು ಉದ್ದನೆಯ ಬಾಲ ಹೊಂದಿರುವ ಕೋಳಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಹೌದು, ಇದರ ಹೆಸರು ಒನಗಡೋರಿ, ಅಂದರೆ ಗೌರವಾನ್ವಿತ ಕೋಳಿ ಎಂದರ್ಥ. ಇವುಗಳು ಜಪಾನ್ನ ಉದ್ದ ಬಾಲದ ಕೋಳಿಗಳ ಅಪರೂಪದ ತಳಿಯಾಗಿದೆ. ಇದನ್ನು ಮೊದಲು ಶೋಕೋಕುವಿನ ವಂಶಸ್ಥರು ಎಂದು ಭಾವಿಸಲಾಗಿತ್ತು. ಆದರೆ ಇತ್ತೀಚಿನ ಆಧುನಿಕ ಆನುವಂಶಿಕ ಸಂಶೋಧನೆಗಳು ಈ ಸಿದ್ಧಾಂತವನ್ನು ದುರ್ಬಲಗೊಳಿಸಿವೆ. ಈ ಕೋಳಿಗಳನ್ನು ಜಪಾನ್ನ ಜೀವಂತ ರಾಷ್ಟ್ರೀಯ ನಿಧಿ ಎಂದು ಗುರುತಿಸಲಾಗಿದೆ. ಈ ಕೋಳಿಗಳು 12ರಿಂದ 27 ಅಡಿ ಉದ್ದವಾದ ಬಾಲವನ್ನು ಹೊಂದಿದ್ದು ಎಲ್ಲಾ ಬಾಲದ ಕೋಳಿ ತಳಿಗಳಿಗೆ ರಾಜನಾಗಿವೆ. ಇವುಗಳು ವರ್ಷಕ್ಕೆ ಸುಮಾರು 25 ಮೊಟ್ಟೆಗಳನ್ನು ಇಡುತ್ತವೆ ಹಾಗೂ ಇವುಗಳಲ್ಲಿ ಬಿಳಿ, ಕಪ್ಪು, ಕೆಂಪು ಸೇರಿದಂತೆ ಬಹು ಬಣ್ಣ ವೈವಿಧ್ಯಗಳಲ್ಲಿ ಕಂಡುಬರುತ್ತವೆ. ನಾವುಗಳು ಕೆಲವೊಮ್ಮೆ ಕೇಳಿರಬಹುದು, ಬೆಕ್ಕುಗಳು ತಮ್ಮ ಮೀಸೆಯನ್ನು ಬಳಸಿಕೊಂಡು ಜಾಗವನ್ನು ಅಳೆಯುತ್ತವೆ ಎಂದು. ಹೌದು, ಇದು ನಿಜ. ಬೆಕ್ಕುಗಳು ತಮ್ಮ ಮೀಸೆಗಳನ್ನು ಅಳತೆಯ ಸಾಧನವನ್ನಾಗಿ ಬಳಸುತ್ತವೆ. ಬೆಕ್ಕುಗಳಿಗೆ ಕೇವಲ ಮೂಗಿನ 2 ಬದಿಗಳಲ್ಲಿ ಮಾತ್ರ ಮೀಸೆ ಇರುವುದಿಲ್ಲ. ಅವುಗಳಿಗೆ ಮೇಲಿನ ತುಟಿಯ ಮೇಲೆ, ಕಣ್ಣುಗಳ ಮೇಲೆ, ದವಡೆಯ ಮೇಲೆ ಮತ್ತು ನಂಬುತ್ತೀರೋ ಇಲ್ಲವೋ ಅವುಗಳ ಮುಂಭಾಗದ ಕಾಲುಗಳ ಹಿಂಭಾಗದಲ್ಲಿ ಮೀಸೆ ಇರುತ್ತದೆ. ಆದರೆ ಅವು ಗಾಳಿಯ ಹರಿವಿನಲ್ಲಿ ಬದಲಾವಣೆಗಳನ್ನು ಅಥವಾ ಒಂದು ವಸ್ತು ಅವುಗಳ ವಿರುದ್ಧ ಬಡಿದಾಗ ಅವುಗಳು ಅದನ್ನು ಗ್ರಹಿಸುತ್ತವೆ. ಮೀಸೆಗಳು ಕಂಪಿಸಿದಾಗ ಇದು ನರಮಂಡಲಕ್ಕೆ ಮತ್ತು ಮೆದುಳುಗಳಿಗೆ ಸಂಕೇತವನ್ನು ಕಳಿಸುತ್ತದೆ. ಈ ಸೂಕ್ಷ್ಮ ಬದಲಾವಣೆಗಳನ್ನು ಗ್ರಹಿಸುವ ಮೂಲಕ ಬೆಕ್ಕಿನ ಮೀಸೆಗಳು ಹತ್ತಿರದ ವಸ್ತುಗಳ ಗಾತ್ರ, ಆಕಾರ ಮತ್ತು ವೇಗದ ಬಗ್ಗೆ ಮಾಹಿತಿಯನ್ನು ರವಾನಿಸುತ್ತವೆ. ಇವುಗಳು ಪರಿಸರವನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತವೆ, ವಿಶೇಷವಾಗಿ ರಾತ್ರಿಯಲ್ಲಿ. ಬೆಕ್ಕಿನ ಮೀಸೆಯನ್ನು ಅವುಗಳ ರಾಡಾರ್ ವ್ಯವಸ್ಥೆ ಎಂದು ಭಾವಿಸಿ. ಬೆಕ್ಕುಗಳಿಗೆ ವಾಸನೆ ಗ್ರಹಿಸುವ ಶಕ್ತಿ ಚೆನ್ನಾಗಿದ್ದರೂ ಅವುಗಳ ದೃಷ್ಟಿ ಅಷ್ಟು ಚೆನ್ನಾಗಿರುವುದಿಲ್ಲ. ಈ ಮೀಸೆಗಳು ನಿರಂತರವಾಗಿ ಮೆದುಳಿಗೆ ಸಂಕೇತವನ್ನು ಕಳಿಸುತ್ತವೆ ಮತ್ತು ಬೆಕ್ಕುಗಳಿಗೆ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತವೆ. ನಿಮ್ಮ ಬೆಕ್ಕಿನ ಮೀಸೆಗಳನ್ನು ಎಂದಿಗೂ ಟ್ರಿಮ್ ಮಾಡಬೇಡಿ, ಕೀಳಬೇಡಿ ಅಥವಾ ಎಳೆಯಬೇಡಿ. ಅವುಗಳನ್ನು ಕೀಳುವುದರಿಂದ ನಿಮ್ಮ ಬೆಕ್ಕಿಗೆ ನೋವುಂಟು ಮಾಡುವುದಲ್ಲದೆ ತನ್ನ ಸುತ್ತಮುತ್ತಲಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ನಿಮ್ಮ ಬೆಕ್ಕಿನ ಸಾಮರ್ಥ್ಯವನ್ನು ನೀವು ಕಡಿಮೆ ಮಾಡಿದಂತಾಗುತ್ತದೆ.